ನಿಲ್ಲದ ದರ್ಶನ್ ಫ್ಯಾನ್ಸ್ ವರ್ಸಸ್ ನಟಿ ರಮ್ಯಾ ವಾರ್. ನಟಿ ರಮ್ಯಾ ವಿರುದ್ಧ ಇಂದಿಗೂ ಕೂಡ ಅಶ್ಲೀಲ ಸಂದೇಶಗಳು ನಿಲ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟಿದ್ರು, ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ. ನಟಿ ರಮ್ಯಾ ಮನೆಗೆ ಬಂದು ಒಂದ್ ಕಡೆ ಪೊಲೀಸ್ನವರು ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. 40ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾಗಳ ಮೇಲೆ ದೂರನ್ನ ಕೊಟ್ಟಿದ್ರು ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಅಶ್ಲೀಲ ಸಂದೇಶ ಕಾಮೆಂಟ್ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ರಮ್ಯಾ ಅವರು. ಸುಮಾರು 40ಕ್ಕೂ ಹೆಚ್ಚು ಅಕೌಂಟ್ಗಳಿಂದ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕೂಡ ಮಾಡಲಾಗಿತ್ತು. ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಅದರ ಅನ್ವಯ ಇದೀಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರ ಮನೆಗೆ ಭೇಟಿ ಕೊಟ್ಟು ಮತ್ತೊಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ಗಳು ಕೂಡ ಬೇಕಾಗಿದೆ. ಸೊ ಹಾಗಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಮಹಿಳಾ ಆಯೋಗ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿತ್ತು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿತ್ತು. ರಾಜ್ಯ ಮಹಿಳಾ ಆಯೋಗ ಕೂಡ ತನಿಖೆಯನ್ನು ನಡೆಸಬೇಕು, ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅಂತ ಕೂಡ ಹೇಳಿತ್ತು. ಸೊ ಅದರಂತೆ ಇದೀಗ ತನಿಖೆ ನಡೀತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ಒಂದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಮಾಡಿದಂತಹ ಒಂದೇ ಒಂದು ಪೋಸ್ಟ್ನಿಂದಾಗಿ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದನ್ನು ಫೇಸ್ ಮಾಡುವಂತಹ ಧೈರ್ಯ ಕೂಡ ರಮ್ಯಾ ಅವರಿಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಸದ್ಯಕ್ಕೆ ದರ್ಶನ್ ಫ್ಯಾನ್ಸ್ ಮತ್ತೆ ನಟಿ ರಮ್ಯಾ ಅವರ ನಡುವಿನ ವಾರ್ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೀಗ ಸೋಷಿಯಲ್ ಮೀಡಿಯಾಗಳ ಮೇಲೆ ದೂರು ಕೊಟ್ಟಿದ್ರು. ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವ್ರ ಮನೆಗೆ ತೆರಳಿದ್ದಾರೆ. ಮನೆಗೆ ಹೋಗಿ ಏನೆಲ್ಲ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸ್ನವರು ಅಂತ ಹೇಳಿ. ರಮ್ಯಾ ಅವರೇ, ಈಗಾಗಲೇ ನಿನ್ನೆ ಅಷ್ಟೇ ಕಮಿಷನರ್ ಆಫೀಸ್ ಅಲ್ಲಿ ದೂರನ್ನ ದಾಖಲಿಸಿರುವಂತದ್ದು ನಟಿ ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ ಅವರ ವಿರುದ್ಧ. ಅಂದ್ರೆ ಈ ರೀತಿ ಅವಹೇಳನಕಾರಿ ಇರಬಹುದು, ಮೆಸೇಜ್ಗಳು, ಅಶ್ಲೀಲ ಮೆಸೇಜ್ಗಳಿರಬಹುದು, ಜೊತೆಗೆ ಒಂದಷ್ಟು ಬೆದರಿಕೆ ಕರೆಗಳು ನನಗ್ ಬಂದಿದೆ, ಆದ್ರೆ ಯಾವುದಕ್ಕೂ ನಾನು ಕುಗ್ಗೋದಿಲ್ಲ, ಎದ್ದು ನಿಲ್ತೀನಿ ಅನ್ನೋ ಮಾತನ್ನ ಜೊತೆಗೆ ಪ್ರತಿಕ್ರಿಯೆಯನ್ನ ನಿನ್ನೆ ಅಷ್ಟೇ ಕೊಟ್ಟಿರುವಂತದ್ದು. ಇವತ್ತು ಪೊಲೀಸ್ ಅವರು ಆ ಫಾರ್ಮೇಟ್ ಪ್ರಕಾರ ಏನೇನು ರಮ್ಯಾ ಅವರಿಗೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಅವರಿಂದ ಮಾಹಿತಿ ಯಾವ ರೀತಿ ಕಲೆ ಹಾಕ್ಬೇಕನ್ನುವಂಥದ್ದನ್ನ ಆ ಒಂದು ನಿಟ್ಟಿನಲ್ಲಿ ಇರುವಂತದ್ದು. ಸದ್ಯಕ್ಕೆ ರಮ್ಯಾ ಅವ್ರ ಹತ್ರ ಯಾವ್ಯಾವ ಅಕೌಂಟ್ ಇಂದ ಅವ್ರಿಗೆ ಮೆಸೇಜ್ ಬಂದಿದೆ, ಜೊತೆಗೆ ಆ ಅಕೌಂಟ್ ಸದ್ಯಕ್ಕೆ ಡಿಲೀಟ್ ಆಗಿದೆಯಾ ಅಥವಾ ಯಾರು ಮುಂದುವರಿಸ್ತಾ ಇದ್ದಾರೆ, ಅಕೌಂಟ್ ಹ್ಯಾಂಡಲ್ ಮಾಡ್ತಿರೋಂಥವ್ರು ಯಾರು ಅನ್ನುವಂಥದ್ದು ಒಂದಷ್ಟು ಮಾಹಿತಿನ ಅವರೊಟ್ಟಿಗೆ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಮೆಸೇಜ್ ಯಾವಾಗ ಬಂದಿತ್ತು, ಎಷ್ಟು ದಿನಗಳ ಹಿಂದೆ ಇದು ಬಂದಿರೋಂಥದ್ದು, ಅಂದ್ರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣ ನಂತರ ಈ ಮೆಸೇಜ್ಗಳು ಬಂದಿರೋಂಥದ್ದ ಅನ್ನುವಂತ ಒಂದಷ್ಟು ಮಾಹಿತಿ ಇರ್ಬೋದು. ಜೊತೆಗೆ ರಮ್ಯಾ ಅವರು ಸದ್ಯಕ್ಕೆ ಬೆಂಗಳೂರಿನಲ್ಲೇ ಇರ್ತಾರೋ, ಆಮೇಲೆ ಏನಾದ್ರು ವಿದೇಶಕ್ಕೂ ಸಹ ತೆರಳ್ತಾರ ಅನ್ನುವಂತ ಒಂದು ವಿಚಾರ ಕೂಡ ಇದರಲ್ಲಿ ಪಾಯಿಂಟ್ ಆಗಿರುವಂತದ್ದು. ಆದ್ರೆ ನಟಿ ರಮ್ಯಾ ಅವರು ಕೂಡ ಈ ಪೊಲೀಸ್ ಅವ್ರಿಗಿರಬಹುದು ಸ್ಪಂದನೆಯನ್ನ ಕೊಡ್ತಿರುವಂತದ್ದು, ಕ್ಲಿಯರ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಮ್ಯಾ ಅವರ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತಾರೆ, ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರುವಂತಹ ಒಂದು ನಿಟ್ಟಿನಲ್ಲಿ ಅವರು ಎಲ್ಲದಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಆದ್ರೆ ವಿಜಯಲಕ್ಷ್ಮಿ ಅವರು ಆ ಕಡೆ ಸೈಬರ್ ಕಂಪ್ಲೇಂಟ್ ಕೊಡ್ತೀನಿ ಅನ್ನುವಂತ ಒಂದು ಮಾತು ಏನಿತ್ತು, ಅದು ಅಲ್ಲಿಗೆ ಸದ್ಯಕ್ಕೆ ಸ್ಟಾಪ್ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಈಗ ರಮ್ಯಾ ಅವರ ನಿಲುವು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಅಚ್ಚರಿ ಮೂಡಿಸಿದೆ. ಅದರಲ್ಲೂ ಸಹ ದೊಡ್ಡ ಮನೆ ಫ್ಯಾನ್ಸ್ ಇರಬಹುದು, ಶಿವರಾಜ್ ಕುಮಾರ್ ಅವರು ಇರಬಹುದು, ಜೊತೆಗೆ ವಿನಯ್ ರಾಜ್ಕುಮಾರ್ ಅವರು ಸಹ ಈಗ ರಮ್ಯಾ ಅವ್ರ ಪರ ನಿಂತಿರುವಂತದ್ದು ಅವ್ರಿಗೆಲ್ಲ ಒಂದ್ ರೀತಿ ಪುಷ್ಟಿ ನೀಡಿದೆ, ಬಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಸಹ ಸ್ಯಾಂಡಲ್ವುಡ್ಗೆ ಬಿಗ್ ಡ್ಯಾಡಿ ಅಂತ ಕರೆಸ್ಕೊಳ್ಳುವಂತಹ ಶಿವಣ್ಣ ಅವರು ರಮ್ಯಾ ಅವ್ರ ಪರ ನಿಂತಿರುವಂತದ್ದು ಅವ್ರಿಗೆ ನಿಜಕ್ಕೂ ಬಿಗ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟ ಮಾಡೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಇದು ಬೆನ್ನೆಲುಬು ಕೊಟ್ಟಿರೋ ರೀತಿಯಲ್ಲಿ ರಮ್ಯಾ ಅವರಿಗೆ ಸಿಕ್ಕಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ.